ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಕಲಿತು ಇಲ್ಲಿನ ಅನ್ನ ನೀರು ಕುಡಿದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇವತ್ತಿನ ದಿನ ಮಾತ್ರ ಕನ್ನಡದ ಬಗ್ಗೆ ಹೊಗಳಿ ಹಾಡಿ ಆಚರಣೆ ಮಾಡಿದ್ರೆ ಅದು ಅರ್ಥಪೂರ್ಣ ರಾಜ್ಯೋತ್ಸವ ಆಗೋದಿಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕನ್ನಡದ ಬಗ್ಗೆ ಹಾಡಿ ಹೊಗಳಿ ಆಚರಣೆ ಮಾಡಿದ್ರೆ ಅದು ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ಆಗೋದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತೊಂದಿನ ಮಾತ್ರ ಕನ್ನಡದ ಬಗ್ಗೆ ಕರೆಕ್ಟ್ ಅಲ್ವಾ ಸರ್? ಇವತ್ತೊಂದಿನ ಮಾತ್ರ ಕನ್ನಡದ ಬಗ್ಗೆ ಹಾಡಿ ಹೊಗಳಿ ಆಚರಣೆ ಮಾಡಿದ್ರೆ ಅದು ಅರ್ಥಪೂರ್ಣ ರಾಜ್ಯೋತ್ಸವ ಆಗೋದಿಲ್ಲ. ಹೊಡೀರಿ ಚಪ್ಪಾಳೆ ಯಾರು ಸರ್? ಇದಕ್ಕೆ ಹೊಡಿಬೇಕು ಸರ್ ಅವರು. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ಅಲ್ಲ ಸರ್ ಇವತ್ತಿನ ಆಯ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಉಚಿತ ಚಿಕಿತ್ಸೆಯನ್ನ ಕೊಡಲಿದ್ದೇನೆ. ನಮ್ಮ ಜನಗಳಿಗೆ ನಾನು ಉಚಿತ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀನಿ? ನಮಗೆಲ್ಲ ಗೊತ್ತಾಗೋಯ್ತು. ಬಳಸ್ಕೋಬೇಕು ಅನ್ಕೊಂಡಿದ್ದೀನಿ. ಸ್ವರೂಪ್ ಸರ್ ಬಳಸ್ಕೋಬೇಕು ಅನ್ಕೊಂಡಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಣ ಆಗೋಯ್ತದ. ಹಣ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗ. ನಿಮ್ಮ ಅನುಮತಿ ಇಲ್ಲದೆ ಈ ಅನೌನ್ಸ್ಮೆಂಟ್ ಮಾಡಿದೆ ಸರ್. ಅದೇ ಅನೌನ್ಸ್ಮೆಂಟ್ಗೆ ಏನು ಹೇಳಿ? ಜೈ ಕನ್ನಡಾಂಬೆ. ಜೈ ಕನ್ನಡಾಂಬೆ. ಹಾಂ ಓಕೆ ಸರ್. ಹೇಳೋರ ಇಷ್ಟು ಮೇಲೆ ಎತ್ಬೇಡ ಹಿಂಗೆ. ಸರಿ ಸರಿ. ಯಾವ್ದೋ ಒಂದು ಗೊಂಬೆ ಬದೈತಲ್ಲ ಹಿಂಗೆ ಹಂಗಂತ ಇದೆಯಾ? ರೆಡಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸರಿ ಸರ್ ರೆಡಿ. ಯಾರನ್ನ ಹೇಳೋರ ಇಷ್ಟು ಮೇಲೆ ಎತ್ಬೇಡ ಚಿನಿ ಅಂತ? ಇಲ್ಲ ಸರಿ ಕನ್ನಡ ಕೇಳಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾವುದೇ ವೃತ್ತಿ ಆಗಲಿ ಅದಕ್ಕೊಂದು ಅರ್ಥ ಬರೋದು ಆ ವೃತ್ತಿಯಿಂದ ಎಷ್ಟು ಜನಕ್ಕೆ ಸಹಾಯ ಆಗ್ತಿದೆ, ಯಾರಿಗೆ ಸಹಾಯ ಆಗ್ತಿದೆ ಅನ್ನೋದ್ರಿಂದ. ಎಷ್ಟು ಜನಕ್ಕೆ ಸಹಾಯ ಆಗಿದೆ, ಯಾರಿಗೆ ಸಹಾಯ ಆಗ್ತಿದೆ, ಆಗಿದೆ. ಸರಿ. ನೋ ಕಾಮೆಂಟ್ಸ್. ಒಂದು ವೃತ್ತಿಗೆ ಯಾವುದೇ ವೃತ್ತಿಗೆ ಒಂದು ಅರ್ಥ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಯಾವುದೇ ವೃತ್ತಿಗೆ ಒಂದು ಅರ್ಥ ಬರೋದು ಆ ವೃತ್ತಿಯಿಂದ ಎಷ್ಟು ಜನಕ್ಕೆ ಸಹಾಯ ಆಗಿದೆ, ಯಾರಿಗೆ ಸಹಾಯ ಆಗ್ತಿದೆ ಅನ್ನೋದ್ರಿಂದ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಕಲಿತು ಇಲ್ಲೇ. ಇವತ್ತಿನ ದಿನ ಮಾತ್ರ ಕನ್ನಡದ ಬಗ್ಗೆ ಹಾಡಿ ಹೊಗಳಿ ಆಚರಣೆ ಮಾಡಿದ್ರೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಇದಕ್ಕೆ ಹೊಡೆದಿದ್ರು ಸರ್? ಹೊಡೆದಿರ್ಲಿಲ್ವಾ? ಆಯ್ತು, ಆಮೇಲೆ ಸಾರಿ ರೆಡಿ. ಅಲ್ಲಿ ತಗೊಂತೀನಿ. ಇವತ್ತು ಯಾರ್ಯಾರೆಲ್ಲ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಆಸ್ಪತ್ರೆಗೆ ರೆಡಿ. ಸಾರಿ ಸರ್, ನಮ್ಮ ಹಾಸ್ಪಿಟಲ್ ಅಂತ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಆಸ್ಪತ್ರೆಗೆ ಬರೋ ಎಲ್ಲರಿಗೂ ಉಚಿತ ಚಿಕಿತ್ಸೆ, ಸಂಪೂರ್ಣ ಉಚಿತ ಚಿಕಿತ್ಸೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇವತ್ತಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಆಸ್ಪತ್ರೆಗೆ ಬರೋ ನಮ್ಮ ಆಸ್ಪತ್ರೆ ಬರೋರಿಗೆಲ್ಲ ನಮ್ಮ ಆಸ್ಪತ್ರೆ ಬರೋರಿಗೆಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಷ್ಟೇ.